PUC ಸೈನ್ಸ್ ನಂತರ ಯಾವ ಕೋರ್ಸನ್ನು ಓದಬೇಕು ಅನ್ನೋದು ಭಾಳಷ್ಟು ಜನ ವಿದ್ಯಾರ್ಥಿಗಳು ಈಗಲೂ ಕೂಡ ಡೌಟ್. ಯಾಕಂದರೆ ರಿಸಲ್ಟ್ ಬೇರೆ ಬಂದಿದೆ. ಸೊ ಇನ್ನೇನು ಓದಬೇಕು, CAT ಬೇರೆ ಎಕ್ಸಾಮ್ ಬರಿತಾ ಇದ್ದೀರಿ, ಎಕ್ಸಾಮ್ ಬರೆದಿದ್ದೀರಿ ಕೂಡ. ಸೊ ಈಗ ನಾವು ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು ಅಂಥೇಳಿ ಭಾಳಷ್ಟು ರೀತಿಯಾಗಿ ಯೋಚನೆಗಳು, ಮನೇಲಿ ಚರ್ಚೆಗಳೆಲ್ಲ ಕೂಡ ಆಗ್ತಾ ಇರ್ತದೆ. ಅವರವರ ಮನೆಯ ಆರ್ಥಿಕ ಪರಿಸ್ಥಿತಿ, ವಿದ್ಯಾರ್ಥಿಗಳು ಏನು ಓದಬೇಕು ಅಂತ ಅಂದ್ಕೊಂಡಿದ್ರು ಅವರ ಕನಸು, ಮತ್ತು ಪೇರೆಂಟ್ಸ್ ಏನು ಬಯಸ್ತಾರೆ, ಇವುಗಳೆಲ್ಲವನ್ನೂ ಕೂಡ ನೋಡಿಕೊಂಡು ಚರ್ಚೆ ಮಾಡಿ ಫೈನಲ್ ಡಿಸಿಷನನ್ನು ತೆಗೆದುಕೊಳ್ಬೇಕಾಗಿರೋದು ವಿದ್ಯಾರ್ಥಿನೇ. ಯಾಕಂದರೆ ತನಗೆ ಯಾವ ಕೋರ್ಸ್ ಇಷ್ಟನೋ ಅಥವಾ ಯಾವ ಕೋರ್ಸ್ ಓದಬೇಕು ಅಂತೇಳಿ ಬಯಸಿದಾನೋ ಆ ಕೋರ್ಸನ್ನೇ ನೀವು ಓದ್ಕೊಳ್ಳಿ. ಆದರೆ ನಿಮಗೆ ಯಾವ ಕೋರ್ಸ್ ತೆಗೆದುಕೊಂಡ್ರೆ ನಿಮಗೆ ಅನುಕೂಲ, ಯಾವ ಕೋರ್ಸ್ ಲಾಂಗ್ ಟರ್ಮ್ ರೀತಿಯಾಗಿ ನೀವು ಓದಬೇಕಾ ಅಥವಾ ಶಾರ್ಟ್ ಟರ್ಮ್ ರೀತಿಯಾಗಿ ಓದಿ ಜಾಬನ್ನು ತೆಗೆದುಕೊಳ್ಬೇಕಾ, ಅಥವಾ ಹೈಯರ್ ಸ್ಟಡೀಸನ್ನು ಕೂಡ ಮಾಡೋ ರೀತಿಯಾಗಿ ನಿಮ್ಮ ಮನೆ ಪರಿಸ್ಥಿತಿ ಸರಿ ಇತ್ತು ಅನ್ನೋದಾದರೆ ಹೈಯರ್ ಸ್ಟಡೀಸನ್ನು ಮಾಡಲಿಕ್ಕೆ ಯಾವ್ಯಾವ ರೀತಿಯಾದಂಥ ಕೋರ್ಸ್ಗಳಿದ್ದಾವೆ, ಇವುಗಳೆಲ್ಲವನ್ನು ಕೂಡ ಬ್ರೀಫಾಗಿ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕಳೆದ ವಿಡಿಯೋದಲ್ಲಿ BSc ಅಗ್ರಿಕಲ್ಚರ್ ಮತ್ತು BSc ನರ್ಸಿಂಗ್ ಬಗ್ಗೆ ಎರಡನ್ನೂ ಕಂಪೇರ್ ಮಾಡಿ ಹೇಗೆ ಈ ಕೋರ್ಸ್ಗಳು ತುಂಬ ಉತ್ತಮವಾಗ್ತವೆ ಅಕಾರ್ಡಿಂಗ್ ಟು ಏನಂತ ಹೇಳೋದು ಅನ್ನೋದಾದರೆ, ಇಮಿಡಿಯೇಟಾಗಿ ನಿಮಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿವು, ಬೇಗ ಜಾಬ್ ಸಿಗಬೇಕು ಅನ್ನೋ ರೀತಿಯಾಗಿ ಇರುವಂಥ ವಿದ್ಯಾರ್ಥಿಗಳು, ಆ ಮನೆಯ ಪೋಷಕರು ಏನಾದರೂ ಬಯಸಿದರೆ ಈ ಕೋರ್ಸ್ಗಳು ತುಂಬ ಯೂಸ್ಫುಲ್ ಆಗ್ತವೆ. ಯಾಕಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು. ಅದರಲ್ಲೇ ಎಲ್ಲರೂ ಕೂಡ ಏನು ಅಂದ್ಕೊಳ್ತಾರೆ, PUC ಸೈನ್ಸ್ ನಂತರ ಡಿಗ್ರಿ ಮಾಡೋದೇ ಬೇಡ, ಡಿಗ್ರಿ ಮಾಡಿದ್ರೆ ವೇಸ್ಟ್ ಅಂತ ಅನ್ನೋರ ಸಂಖ್ಯೆನೇ ಜಾಸ್ತಿ. ಯಾಕಂದರೆ ಭಾಳ ಜನ ಡಿಗ್ರಿ ಮಾಡಿ ಏನು ಕೆಲಸ ಇರಲಾರ್ದೆ ಸುಮ್ಮನೆ ಮನೇಲಿ ಕೂತಿದ್ದಾರೆ, ಅಥವಾ ನಿರುದ್ಯೋಗಿಗಳಾಗಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬೇರೊಂದು ಮಾಡ್ತಾ ಇದ್ದಾರೆ, ವೇಸ್ಟ್ ಆಯಿತು ನಾನು ಡಿಗ್ರಿ ಮಾಡಿದ್ದು ಅಂತ ಹೇಳುವರ ಸಂಖ್ಯೆ ಏನು ಕಡಿಮೆ ಏನಿಲ್ಲ. ಸೊ ಇದರಲ್ಲಿ ಡಿಗ್ರಿನೂ ಕೂಡ ಮಾಡಿರಬೇಕು, ಆದರೆ ನೀವು ಹೆಚ್ಚು ಫೀಸನ್ನು ಕೂಡ ಕಟ್ಟದೇ ರೀತಿ ಇರಬೇಕು. ಆದರೆ ನೀವು ಮಾಡುವಂಥ ಈ ಕೋರ್ಸ್ ಏನಿದೆ ಇದು ಕೂಡ ಡಿಗ್ರಿ ಕೋರ್ಸೇ. ಈ ಕೋರ್ಸ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಯಾಕೆಂದರೆ ಇದಕ್ಕೆ ಜಾಯ್ನ್ ಆಗುವವರ ಸಂಖ್ಯೆ ಏನಿದೆಯಲ್ಲ ಇದು ಕಡಿಮೆನೇ. ಆಮೇಲೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಕೂಡ, ಅಯ್ಯೋ ಇಂಥದ್ದೊಂದು ಕೋರ್ಸ್ ಇದೆಯಾ ಅಂತಲೂ ಕೂಡ. ಆ ಕೋರ್ಸ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಅದು BSc ಫಾರೆಸ್ಟ್ರಿ ಅಂಥೇಳಿ, ಅರಣ್ಯಕ್ಕೆ ಸಂಬಂಧಿಸಿದಂಥ, ಕಾಡಿಗೆ ಸಂಬಂಧಿಸಿದಂತಹ ಕೋರ್ಸ್ ಇದು. ಸಸ್ಯರಾಶಿಗಳಿಗೆ ಸಂಬಂಧಿಸಿದಂಥ ಕೋರ್ಸ್ ಇದು BScಯಲ್ಲಿ ಅಂದರೆ ಒಂದು ಪದವಿಯಾಗಿ ನೀವು ಕೋರ್ಸನ್ನು ಓದ್ಬೋದು. 3 ವರ್ಷದ ಕೋರ್ಸ್ ನಮ್ಮ ರಾಜ್ಯದಲ್ಲಾದರೆ, ಬೇರೆ ರಾಜ್ಯಗಳಲ್ಲಿ NPS ಏನಾದರೂ ಇದ್ದರೆ ಅದು 4 ವರ್ಷದ ಕೋರ್ಸ್ ಆಗಿರುತ್ತೆ. ಯಾಕಂದರೆ ಕಳೆದ ವರ್ಷದಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಆದರೆ ಕೆಲ ರಾಜ್ಯಗಳಲ್ಲಿ ಅವರು ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡಿಲ್ಲ. SPS ಅಂದರೆ ಸ್ಟೇಟ್ ಲೆವೆಲ್ ರೀತಿಯಾಗಿ ನಾವು ಮೊದಲು ಹೇಗಿತ್ತೋ ಅದೇ ರೀತಿಯಾಗಿ 3 ವರ್ಷದ ಪದವಿ ಕೋರ್ಸನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಆ ಕಾಲೇಜುಗಳಿದ್ದಾವೆ. ಯಾವ ಆ ಕಾಲೇಜುಗಳು ಅಂತ ಹೇಳಿದ ನಂತರ ಏನಿದು ಫಾರೆಸ್ಟ್ರಿ ಅನ್ನೋದನ್ನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಕಾಲೇಜುಗಳು ಯಾವ್ಯಾವು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಬರೋದು, ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು, ಇಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಇದರ ಜೊತೆಗೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಭಾಗದಲ್ಲೂ ಕೂಡ, ಅಂದರೆ ಧಾರವಾಡದಲ್ಲೂ ಕೂಡ ನೀವು ಅಡ್ಮಿಷನ್ ಆಗ್ಬೋದು. ಸರೌಂಡಿಂಗ್ಸ್ ಇರೋರು ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರಲ್ಲೂ ಕೂಡ ನಿಮಗೆ ಅವಕಾಶ ಇದೆ, ಅಲ್ಲಿ ಅಡ್ಮಿಷನ್ ಆಗ್ಬೋದು. ಇದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಕಾಲೇಜ್ ಇದೆ. BSc ಫಾರೆಸ್ಟ್ರಿ ಸಪ್ರೇಟಾಗಿ ಪದವಿಯನ್ನು ಓದ್ಬೋದು. ಇದರ ಜೊತೆಗೆ ರಾಯಚೂರಲ್ಲೂ ಕೂಡ ಕಾಲೇಜ್ ಆಫ್ ಅಗ್ರಿಕಲ್ಚರ್, ಎಲ್ಲೆಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ ಅಥವಾ ಕೃಷಿ ಕಾಲೇಜುಗಳಿದ್ದಾವೆ ಅಲ್ಲಿ ಬಹುತೇಕವಾಗಿ ಫಾರೆಸ್ಟ್ರಿ BSc ಕೋರ್ಸ್ ಇದ್ದೇ ಇರುತ್ತೆ. ಇದರ ಜೊತೆಗೆ ಕಾರವಾರದಲ್ಲೂ ಕೂಡ, ಕಾರವಾರದ ಇದರಲ್ಲಿ ಇದೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಇನ್ನೊಂದು 2-3 ಕಾಲೇಜುಗಳಿದ್ದಾವೆ. ಆದರೆ ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಕೋರ್ಸಿಗೆ ಇರುವಂಥ ಸಂಖ್ಯೆ ಏನಿದೆ, ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಇರ್ಬೋದು, ಕಾಲೇಜಿನ ಸಂಖ್ಯೆ ಕಡಿಮೆ ಇದೆ. ಫೀಸು ಕೂಡ ತುಂಬ ಹೆಚ್ಚೇನಿಲ್ಲ. ನೀವು BSc ಅಗ್ರಿಕಲ್ಚರ್ ಕಂಪೇರ್ ಮಾಡಿದ್ರೆ BSc ಫಾರೆಸ್ಟ್ರಿ ಫೀಸ್ ಏನಿದೆ ಸ್ವಲ್ಪ ಕಡಿಮೆ ಇದೆ. ಬಟ್ ಮಾಡಿದರೆ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾದರೆ ಈ BSc ಫಾರೆಸ್ಟ್ರಿ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀನಿ. BSc ಫಾರೆಸ್ಟ್ರಿ, ಸೊ ಇದು ಅರಣ್ಯಕ್ಕೆ ಸಂಬಂಧಿಸಿದಂಥದ್ದು, ಸಸ್ಯ ಕುಲಗಳಿಗೆ ಸಂಬಂಧಿಸಿದಂಥದ್ದು. ಸೊ ಅದನ್ನು ನೀವು ಓದ್ತೀರಾ BSc ಸೈನ್ಸಲ್ಲಿ ಫಾರೆಸ್ಟ್ರಿ ಕೋರ್ಸ್ ಇದು. ಸೊ ಈ 3 ವರ್ಷದ ಕೋರ್ಸಿಗೆ ಏನು ಮ್ಯಾಂಡೇಟ್ರಿ ಅಂತ ನೋಡೋದಾದರೆ PUC ಸೈನ್ಸ್ ಮಾಡಿರಬೇಕು, ಅದರಲ್ಲೂ ಕೂಡ PCMB ಮಾಡಿರಬೇಕು. ಯಾವ್ಯಾವ PCMB ಅನ್ನೋದನ್ನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ PCMB ಮಾಡಿದವರೆಲ್ಲರೂ ಕೂಡ ಈ ಕೋರ್ಸನ್ನು ನೀವು ತೆಗೆದುಕೊಳ್ಬೋದು.
ಹಾಗಾದರೆ ಈ ಕೋರ್ಸ್ ಏನಿದೆಯಲ್ಲ, ಈ ಕೋರ್ಸು ನಿಜವಾಗ್ಲೂ ಕೂಡ ಒಳ್ಳೆ ಕೋರ್ಸಾ, ಗುಡ್ ಕೋರ್ಸಾ ಅಂತೇಳಿ ಕೇಳೋರ ಸಂಖ್ಯೆ ಏನಿಲ್ಲ, ಭಾಳ ಜನ ಇದೆ. ಆ ಪ್ರಶ್ನೆಗೆ ಉತ್ತರ ನಿಜವಾಗ್ಲೂ ಕೂಡ ತುಂಬಾ ಉತ್ತಮವಾದಂಥ ಕೋರ್ಸ್ಗೆ ಜಾಯ್ನ್ ಆಗೋರ ಸಂಖ್ಯೆ ಕಡಿಮೆ, ಆದರೆ ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ. ಜಾಯ್ನ್ ಆದವರೆಲ್ಲರೂ ಕೂಡ ಬಹುತೇಕವಾಗಿ ಜಾಬನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಇರುವಂಥ ಕೋರ್ಸ್ ಇದು. ಹಾಗಾದರೆ ಈ ಕೋರ್ಸ್ಗೆ ಎಷ್ಟು ಫೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇದ್ದಾವೆ. ಕೆಲವು ಫೀಸ್ಗಳ ಸಂಖ್ಯೆ ನೀವು ನೋಡ್ತಾ ಹೋದರೆ ವರ್ಷಕ್ಕೆ ಭಾಳ ಕಡಿಮೆ ಇರೋದು. ನೀನು ಈಗಾಗಲೇ ಹೇಳಿದಂತೆ ಬೆಂಗಳೂರಲ್ಲಿ 45,000 ರೂಪಾಯಿ ಪ್ರತಿ ವರ್ಷ ಫೀಸ್ ಇರೋದು. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಲ್ಲಿ 8,000 ರೂಪಾಯಿ ಇದೆ, ಮೈಸೂರಲ್ಲಿ 8,000, ಶಿವಮೊಗ್ಗದಲ್ಲಿ 8,500, ರಾಯಚೂರಿನಲ್ಲಿ 8,500. ಹೀಗಿರೋದು ಫೀಸ್ ಪ್ರತಿ ವರ್ಷವೂ ಕೂಡ. ಸೊ 3 ವರ್ಷ ನೀವು ಫೀಸನ್ನು ಕಟ್ಟಬೇಕಾಗತ್ತೆ. ಇದ್ರ ಜೊತೆಗೆ ಹಾಸ್ಟೆಲ್ ಫೀಸ್ ಇವೆಲ್ಲವೂ ಕೂಡ ಸಪ್ರೇಟಾಗಿರೋದು. ಸೊ ಬಹಳ ಕಡಿಮೆ ಖರ್ಚಲ್ಲಿ ಒಳ್ಳೆ ನೀವು ಕೋರ್ಸನ್ನು ಓದ್ಬೋದು. ನೀವು ಬರೀ ಕರ್ನಾಟಕ ಮಾತ್ರ ಅಲ್ಲ, ರಾಜ್ಯಾದ್ಯಂತನೂ ಕೂಡ ನೀವು ಈ ಕೋರ್ಸನ್ನು ಓದ್ಬೋದು. ಇಲ್ಲಿರುವಂಥ ಕಾಲೇಜ್ಗಳು, ಯೂನಿವರ್ಸಿಟಿಗಳ ಸಂಖ್ಯೆನೂ ಕೂಡ ಕಡಿಮೆ ಇದೆ, ಬಟ್ ಒಳ್ಳೆ ಕ್ವಾಲಿಟಿ ಇರುವಂಥ, ಒಳ್ಳೆ ಎಜುಕೇಷನ್ ಕೊಡುವಂಥ ಯೂನಿವರ್ಸಿಟಿಗಳು ಕೂಡ ಇದ್ದಾವೆ ನಮ್ಮ ಭಾರತದಾದ್ಯಂತನೂ ಕೂಡ. ಯಾರಾದರೂ ಬೇರೆ ಕಡೆಗೆ, ನಾವು ಬೇರೆ ರಾಜ್ಯದಲ್ಲಿ ಓದಬೇಕು ಅಂತ ಬಯಸಿದರೆ, ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅಂದರೆ ಆರ್ಥಿಕವಾಗಿ ನೀವು ಓದ್ಬೋದು, ಒಳ್ಳೊಳ್ಳೆ ಪೋಸ್ಟ್ಗಳು ಸಿಗ್ತವೆ. ಹಾಗಾದರೆ ಇವರಿಗೆ ಯಾವ್ಯಾವ ರೀತಿಯಾದಂಥ ಪೋಸ್ಟ್ಗಳು ಸಿಗ್ತವೆ ಅದನ್ನು ಕೂಡ ನಿಮಗೆ ಮಾಹಿತಿ ಕೊಡೋ ಅಂಥ ಕೆಲಸ ಮಾಡ್ತೀನಿ. ಇದ್ರ ಜೊತೆಗೆ ಬೇರೆ ಪ್ರೈವೇಟ್ ಕಾಲೇಜ್ಗಳು ಕೂಡ ಇದ್ದಾವೆ, ಅದರ ಮಾಹಿತಿಯನ್ನು ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಜೈನ್ ಯೂನಿವರ್ಸಿಟಿ ಇದೆ, ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಮಾಹಿತಿಯನ್ನು ಕೊಟ್ಟೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಇಲ್ಲೂ ಕೂಡ ನೀವು ಕೋರ್ಸನ್ನು ಓದ್ಬೋದು. ತುಂಬ ಫೀಸ್ ಏನಿಲ್ಲ, 50,000 ರೂಪಾಯಿ ಇದೆ ಫೀಸ್. ಬಟ್ ತುಂಬ ದೊಡ್ಡದು ಅಂತಲ್ಲ, ಬಟ್ ನಿಮಗೆ ಇವೆಲ್ಲವೂ ಕೂಡ ನಿಮಗೆ ಸ್ಕಾಲರ್ಶಿಪ್ ರೀತಿಯಾಗಿಯೂ ಬರ್ತಿರ್ತವೆ. ಇವುಗಳೆಲ್ಲವನ್ನು ಕೂಡ ಯುಟಿಲೈಸ್ ಮಾಡ್ಕೋಬೋದು. ಬಟ್ ಒಳ್ಳೆಯ ಕೋರ್ಸ್ ಇದು ಅಂತಲೇ ಹೇಳ್ಬೋದು. ಈ ಕೋರ್ಸು ಬರೀ ಕೆಲವರಿಗೆ ಇದೆ, ಇಲ್ಲ ಬರೀ ಹುಡುಗರು ಮಾತ್ರ ಮಾಡಬೇಕು, ಯಾಕಂದ್ರೆ ಕಾಡಲ್ಲೆಲ್ಲ ಓಡಾಡಬೇಕಾಗತ್ತೆ. ಯಾಕಂದರೆ ಫಾರೆಸ್ಟರ್ ಆಗ್ಬೋದು, RFO ಆಗ್ಬೋದು, DFO ಆಗ್ಬೋದು. ಅಂದರೆ ಮುಂದೆ ನೀವು ಇದಾದಮೇಲೆ ಮತ್ತು ಒಳ್ಳೊಳ್ಳೆ ಪೋಸ್ಟ್ಗಳಿಗೆಲ್ಲ ಹೋಗ್ಬೋದು. ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥ ಯಾವ್ಯಾವ ಹುದ್ದೆಗಳಿದ್ದಾವೆ ಆ ಹುದ್ದೆಗಳನ್ನು ಈ ಪದವಿ ತೆಗೆದುಕೊಂಡ ನಂತರ ನೀವು ಒಂದೊಂದಾಗಿ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಸರ್ಕಾರಿ ಜಾಬ್ಗಳು ಮಾತ್ರ ಅಲ್ಲ, ನಿಮಗೆ NGOದಲ್ಲೂ ಕೂಡ ಕೆಲಸ ಮಾಡ್ಬೋದು, ಪ್ರೈವೇಟ್ ಕಂಪನಿಯಲ್ಲೂ ಕೂಡ ಕೆಲಸ ಮಾಡ್ಬೋದು, ಅಗ್ರಿಕಲ್ಚರ್ ಬೇಸ್ಡ್ ಕಂಪನಿಗಳಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಅಥವಾ ನೀವೇ ಸೆರಿಕಲ್ಚರ್ ರೀತಿಯಾಗಿ ಒಂದು ಓಪನ್ ಮಾಡ್ಕೋತೀನಿ ಅಂದರೆ ಒಂದು ಕಂಪನಿ ರೀತಿ ಮಾಡ್ಕೋತೀನಿ ಅನ್ನೋದಾದರೆ ಅದಕ್ಕೂ ಕೂಡ ಇದೆ. ನಿಮಗೆ ಸ್ಯಾಲ್ರಿ ಎಷ್ಟಿದ್ದಾವೆ ಅಂತ ನೋಡ್ತಾ ಹೋದರೆ ನಿಮಗೆ ಶುರು ಆಗೋದು ನಿಮಗೆ ಒಂದು ವರ್ಷಕ್ಕೆ ನಿಮಗೆ 3 ಲಕ್ಷದಿಂದ 12 ಲಕ್ಷದವರೆಗೂ ಕೂಡ ಸ್ಯಾಲ್ರಿಗಳಿದ್ದಾವೆ. ಒಳ್ಳೆ ಸ್ಯಾಲ್ರಿನೇ ಇದೆ. ಇನ್ನೊಂದು ಕಂಪ್ಯಾರಿಸನ್ ಮಾಡ್ತಾರೆ, BSc ಅಗ್ರಿಕಲ್ಚರ್ ಮಾಡೋದು ಒಳ್ಳೆಯದಾ ಅಥವಾ BSc ಫಾರೆಸ್ಟ್ರಿ ಮಾಡೋದು ಒಳ್ಳೆಯದಾ ಅಂಥೇಳಿ. BSc ಫಾರೆಸ್ಟ್ರಿ ಸೀಮಿತ ಆಗಿರುತ್ತೆ, ಅರಣ್ಯಕ್ಕೆ ಸಂಬಂಧಿಸಿದಂಥ ಕೋರ್ಸ್ ಮಾತ್ರ. ಆದರೆ BSc ಅಗ್ರಿಕಲ್ಚರ್ ಅದರ ವ್ಯಾಪ್ತಿ ಭಾಳ ದೊಡ್ಡದು, ಬೇರೆ ಬೇರೆ ರೀತಿಯಾಗಿ ಎಲ್ಲ ಕೋರ್ಸ್, ಎಲ್ಲ ವಿಷಯಗಳನ್ನು ಅದರಲ್ಲಿ ಓದ್ಬೋದು. ಅದರ ಫೀಸು ಕೂಡ ಒಂದಷ್ಟು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಜಾಬ್ಗಳು ಏನೋ ಸಿಕ್ಕರೆ ಆಲ್ಮೋಸ್ಟ್ ಈಕ್ವಲೆಂಟ್ ಇರುವಂಥ ಸ್ಯಾಲ್ರಿಗಳು ಇರ್ತವೆ. ಕೆಲವು ಪೋಸ್ಟ್ಗಳು ಇಟ್ ಡಿಪೆಂಡ್ಸ್ ಅಪಾನ್ ಪೋಸ್ಟ್ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಹೈಯೆಸ್ಟ್ ಪೇಯ್ಡ್ ಬಗ್ಗೆನೂ ಎಲ್ಲದರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಅನ್ನೋದು ಇದು ಭಾಳ ಪ್ರಮುಖವಾದಂಥ ಪ್ರಶ್ನೆ. ಏನು ಅದಕ್ಕೆ ಮ್ಯಾಂಡೇಟ್ರಿ ಅಂದರೆ ಸೆಕೆಂಡ್ PUC ಸೈನ್ಸ್ ಮಾಡಿರಬೇಕು, 50% ಆಗಿರಬೇಕು. ಇದರಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ಕಾಲೇಜ್ಗಳಲ್ಲಿ ಇದಂತೂ ಕಂಪಲ್ಸರಿ ಇರೋದು. ನಿಮಗೆ 45% ಇದ್ರೂ ಕೂಡ ತೆಗೆದುಕೊಳ್ತಾರೆ. ಅದೇನೆಂದರೆ ನೀವು ಒಂದು OBC SC ST ಈಗ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ಯಾಸ್ಟ್ ಏನಾದರೂ ಇದ್ದರೆ ಅದನ್ನು ನೋಡಿಕೊಂಡು ಕೂಡ, ಯಾಕಂದರೆ ರಿಸರ್ವೇಷನ್ ಕೂಡ ಇರ್ತದೆ, ಅದರ ಹಿನ್ನೆಲೆಯಲ್ಲೂ ಕೂಡ ನಿಮಗೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. CET ಎಕ್ಸಾಮನ್ನು ಬರೀಬೇಕು ರ್ಯಾಂಕ್ ಆಧಾರದ ಮೇಲೆ ಮತ್ತು ನಿಮ್ಮ PUCಯ ಮಾರ್ಕ್ಸ್ಗಳೇನಿದ್ದಾವೆ ಇವುಗಳ ಆಧಾರದ ಮೇಲೆ ನಿಮ್ಮನ್ನು ಜಾಯಿನ್ ಮಾಡಿಸ್ಕೊಳ್ತಾರೆ, ಸೀಟ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದು BSc ಫಾರೆಸ್ಟ್ರಿ ಸಂಬಂಧಿಸಿದಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಖಂಡಿತವಾಗಿ ಕೂಡ ನೀವು ಕೇಳಿ. ಯಾಕಂದರೆ ತುಂಬ ರೇರ್ ಇರುವಂಥ ಕೋರ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿ ಕೊಡೋಣ ಅಂತ. ಯಾಕಂದರೆ ಫಾರೆಸ್ಟ್ರಿ ಬಗ್ಗೆ ಭಾಳ ಜನರಿಗೆ ನಮಗೆಲ್ಲ ಏನಾಗ್ತದೆ, ನಾವು ಸಣ್ಣರಿದ್ದಾಗೆಲ್ಲ ನೋಡ್ತಿದ್ದು ಫಾರೆಸ್ಟ್ ಆಫೀಸರ್ ಬಂದರು ಅಂತೇಳಿ. ಬಟ್ ಫಾರೆಸ್ಟ್ ಆಫೀಸರ್ ಹೇಗೆ ಆಗ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಇದ್ದಿದ್ದಿಲ್ಲ. ಬಟ್ ಈಗೆಲ್ಲವೂ ಕೂಡ ಪ್ರತಿಯೊಂದು ಅಂಗೈ ಅಗಲದಲ್ಲಿ ಮಾಹಿತಿ ನೀವು ಗೂಗಲ್ ಮಾಡಿ ಕೂಡ ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೋದು. ಮತ್ತು
ಮೊದಲೇ ನಾನು ಏನು ಆಗಬೇಕು ಅಂತ ಬಯಸಿದ್ದೀನಿ ಅದನ್ನು ಅದು ಭಾಳ ಸ್ಪಷ್ಟವಾಗಿ ನಿಚ್ಚಳವಾಗಿ ನಾವು ಯೋಚನೆ ಮಾಡ್ಬೋದು ಅಥವಾ ಗುರಿಯನ್ನು ಹೊಂದ್ಬೋದು. ಅದಕ್ಕೆ ಅವಕಾಶಗಳು ಕೂಡ ಭಾಳಷ್ಟಿದ್ದಾವೆ. ಆಯಾ ಕಾಲಮಾನಕ್ಕೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಿಮಗೆಲ್ಲದು ಕೂಡ ಹಂಗೆ ಆಗಲ್ಲದ ಟಿಪ್ ನಿಮಗೆ ಬೆರಳಿನಲ್ಲೇ ನಿಮಗೆಲ್ಲದು ಕೂಡ ಮಾಹಿತಿ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಮಾಹಿತಿ ಏನಿದೆ, ಸೆಕೆಂಡ್ PUC ಸೈನ್ಸ್ ಮಾಡಿದ ಮೇಲೆ ಒಂದು ಸಾಂಪ್ರದಾಯಿಕವಾಗಿ ಡಿಗ್ರಿ ಮಾಡೋ ಬದಲಾಗಿ ಡಿಗ್ರಿಯಲ್ಲಿ ಒಂದಷ್ಟು ಇದರಲ್ಲಿ ಉತ್ತಮವಾದಂಥ ಕೋರ್ಸ್ಗಳು ಯಾವುವು ಅಂತ ನೋಡ್ತಾ ಹೋದರೆ ಒಂದು BSc ನರ್ಸಿಂಗ್, ಒಂದು BSc ಅಗ್ರಿಕಲ್ಚರ್, ಇದರ ಜೊತೆಗೆ BSc ಫಾರೆಸ್ಟ್ರಿ ಏನಿದೆ ಇದರ ಬಗ್ಗೆ ನಾನು ಇವತ್ತು ಫಾರೆಸ್ಟ್ರಿ ಬಗ್ಗೆನೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ತುಂಬಾ ಇಷ್ಟ ಆಗಿತ್ತು, ಪರವಾಗಿಲ್ಲಪ್ಪ ಯೂಸ್ಫುಲ್ ಆಗ್ತದೆ ಇನ್ಫಾರ್ಮೇಷನ್ನು ಅನ್ನೋ ರೀತಿ ಇತ್ತು ಅಂದರೆ ಶೇರ್ ಮಾಡೋದು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ನ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.